ನಮಸ್ತೆ ಗೆಳೆಯರೆ. ನಮ್ಮ ಶ್ರೇಷ್ಠ 33 ಗೀತೆಗಳಲ್ಲಿ ಭಗವದ್ಗೀತೆ ಒಂದು. ಭಗವದ್ಗೀತೆ ಜಗತ್ತಿನ ಅತಿಶ್ರೇಷ್ಠ ಸೈಕಾಲಜಿ, ಮನಃಶಾಸ್ತ್ರ ಅಂತ ವಿಶ್ವನೇ ಒಪ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಭಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳುತ್ತೆ. ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯ. ಬಯಸತ್ತವನಿಗೆ ಸಾವೇ ಇಲ್ಲ, ಭಯ ಬಿದ್ದವನು ನಿತ್ಯ ಸಾಯುವನು. ಎಂತ ಶ್ರೇಷ್ಠವಾದ ಮಾತುಗಳು. ಭಯ ಅಂದ್ರೇನು, ನಿರ್ಭಯವಾಗಿರೋದು ಹೇಗೆ, ಭಯವಿಲ್ಲದೆ ಬದುಕುವುದು ಹೇಗೆ ಎನ್ನುವವರಿಗೆ ಭಗವದ್ಗೀತೆ ಅತ್ಯಂತ ಶ್ರೇಷ್ಠ ಪಠ್ಯಪುಸ್ತಕ. ಕೃಷ್ಣನಿಗೆ ದೇಹದ ಅಣುಗಳು ಮನಸ್ಸಿನ ಭಾವದಿಂದ ಪದ್ಮ್ಯಾಂ ಇಂದ ನೇತ್ರವರೆಗೂ, ಹಣೆ, ನೇತ್ರ, ಎದೆ, ಕಾಲು, ಮೊಣಕಾಲು, ಮನಸ್ಸು, ಮಾತು ಎಲ್ಲಗಳಿಂದ ಅಷ್ಟ ಅಂಗ ಉಚ್ಚತೆ, ಅಷ್ಟ ಅಂಗ ಪ್ರಣಾಮಗಳನ್ನು ಕೊಡಬೇಕು, ಸಾಷ್ಟಾಂಗ ಪ್ರಣಾಮ ಕೊಡಬೇಕಾಗತ್ತೆ. ಎಂತ ಶ್ರೇಷ್ಠ ಅಲ್ವಾ, ಎಂತ ಅದ್ಭುತ ಅಲ್ವಾ. ಆ ಭಯ ಅನ್ನೋದು ಯಾರು ಬೀಳುವುದಿಲ್ಲವೋ, ಭಯ ಯಾರು ಬೀಳುವುದಿಲ್ಲವೋ ಅವನು ಭಯ ಬೀಳಿಸುವುದಿಲ್ಲವಂತೆ. ಯಾರು ಹೆಚ್ಚು ಭಯ ಬೀಳಿಸುತ್ತಾರೋ ಅವರು ಭಯ ಬೀಳುತ್ತಾರಂತೆ. ಯಾರು ಭಯ ಹೆಚ್ಚು ಬೀಳುತ್ತಾರೋ ಅವರು ಇನ್ನೊಬ್ಬರನ್ನ ಭಯದಿಂದ ಆಳುತ್ತಾರಂತೆ. ಈ ಡಿಕ್ಟೇಟರ್ಸ್ಗೆ ಭಯ ಜಾಸ್ತಿ ಇರುತ್ತೆ, ಸಾವಿನ ಭಯ. ಅದಕ್ಕೆ ಉದಾಹರಣೆ ಹಿಟ್ಲರ್. ನಿದ್ದೆನೆ ಮಾಡ್ತಿರ್ಲಿಲ್ಲಂತೆ ಯಾವಾಗ ಸಾವು ಬರುತ್ತೆ ಅಂತ. ಅವನು ಸಾವಿನಿಂದನೇ ಎಲ್ಲರನ್ನ ಹೆದರಿಸ್ತಿದ್ದಂತೆ. ಗನ್ ಪಾಯಿಂಟ್ ಇಟ್ಟು ಅತ್ಯಾಚಾರ ಮಾಡಿದವರು ಎಷ್ಟು ಭಯಸ್ಥರು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪುರುಷತ್ವ ಇಲ್ಲ, ಗಂಡಸುತನ ಇಲ್ಲ. ತನ್ನ ಪುರುಷತ್ವದ ಶ್ರೇಷ್ಠತೆಯಿಂದ ಜಗತ್ತನ್ನೇ ಸೆಳೆಯುವಂತಾಗಬೇಕು. ಸಾಕ್ಷಾತ್ ಪರಮಶಿವನ ಹಾಗೆ. ಪರಮಶಿವನಷ್ಟು ಸ್ವತಂತ್ರ ಯಾರೂ ಇಲ್ಲ. ಸ್ವಾತಂತ್ರ್ಯಕ್ಕೆ ಹುಟ್ಟು ಕೊಟ್ಟವನು ಪರಮಶಿವ. ಅದಕ್ಕೆ ನಾವು ಗಣರಾಜ್ಯ ಅಂತ ಕರಿತೀವಲ್ಲ, ಗಣರಾಜ್ಯ ಅನ್ನುವ ಪ್ರಜಾತಂತ್ರಕ್ಕೆ ತಂದೆ ಅವನು. ಯಾಕಂದ್ರೆ ಅವನ ಮಗನೇ ಗಣೇಶ. ಗಣರಾಜ್ಯ, ಗಣ. ಆ ಶಿವ ಅತಿ ಸುಂದರನಾಗಿದ್ದ. ಅವನು ಊರಿಗೆ ಬಂದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವನಿಂದ ಬಿದ್ದಿರ್ತಿದ್ರಂತೆ. ಋಷಿಮುನಿಗಳು ಹೋಗ್ಬಿಟ್ಟು ನಮ್ಮೂರಲ್ಲಿ ಏನು ಕೆಲಸಗಳು ನಡೆಯಲ್ಲಪ್ಪ, ನೀನ್ ಬೇರೆ ಊರಿಗೆ ಹೋಗು ಅಂತ ಕಾಲಿಗೆ ಬೀಳ್ತಿದ್ರಂತೆ. ಶಿವಪುರಾಣದಲ್ಲಿ ಬರುತ್ತಿದ್ದು, ನಿನ್ನ ಸೆಳೆತದಿಂದ ನಮಗೆ ಯಾವ ಹೋಮ ಅವನ ಕಾರ್ಯಗಳು ನಡೀತಿಲ್ಲ ತಂದೆ. ಎಷ್ಟು ಸುಂದರ ಕಣೋ ನೀನು, ಮರಿ ಮಕ್ಕಳಿಂದ ಹಿಡಿದು ಎಲ್ಲರೂ ನಿನ್ನಿಂದ ಬಿದ್ದಿದ್ದಾರೆ, ಕಿಂದರ ಜೋಗಿತರ ಅಂತ. ಗನ್ ಪಾಯಿಂಟ್ ಅಲ್ಲಿ ಹೆಣ್ಣ ಶೋಷಣೆ ಮಾಡಿದ ಪ್ರಜ್ವಲ್ ರೇವಣ್ಣ ನಿಂದಿತನಾಗಿ, ಆರೋಪಿಯಾಗಿ, ಬಂಧನದ ಭೀತಿಯಿಂದ ವಿದೇಶಕ್ಕೆ ಹೋದ ಹೇಡಿ. ಭಯ ಬಿದ್ದವನು ನಿತ್ಯ ಸಾಯುವನು. ಯಾವಾಗ ಭಯದಲ್ಲಿ ಸಾಯ್ತಾರೆ ಅವ್ರು ಇನ್ನೊಬ್ಬರನ್ನ ಭಯದಲ್ಲೇ ಸಾಯಿಸ್ತಾರೆ. ಆ ಭಯ ಮಿತಿ ಮೀರಿದಾಗ ಕಡೆಗೆ ಆ ಭಯದಲ್ಲೇ ಬಿದ್ದು ಸಾಯ್ತಾರೆ. ಎಲ್ಲೂ ಸ್ಥಳವಿಲ್ಲದೆ ತಂದೆಯ ಮನೆಯಲ್ಲಿ ಅಡಗಿಕೊಂಡ ಅವರಪ್ಪನ ಮನೆಯಲ್ಲಿ ಅಡಗಿಕೊಂಡು ಕೂತಾಗ ಸಲ್ಯೂಟ್ ಹೊಡಿಬೇಕು ಕರ್ನಾಟಕ ಪೊಲೀಸು. ಹುತ್ತದ ಒಳಗಿಂದ ಹಾವನ್ನ ಕಿತ್ತು ತಂದರು. ಇದೇ ಪೊಲೀಸು ಇನ್ನೊಬ್ಬರ ಅಧಿಕಾರದಲ್ಲಿದ್ದಾಗ ನಮ್ಮ ಮನೆಗೆ ನುಗ್ಗಿದ ಡಕಾಯಿತರಿಗೆ ಕಾಫಿ ತರಿಸ್ಕೊಟ್ಟು ಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ಮೊಬೈಲ್ಗಳನ್ನು ಚೆಕ್ ಮಾಡದೆ, ಅವ್ರನ್ನ ಕೂಡಿಸ್ಕೊಂಡು ಗೌರವದಿಂದ ಕುಡಿತದ ಚೆಕ್ ಮಾಡದೆ ಅವ್ರನ್ನ ಬಿಟ್ಟು ಕಳಿಸಿದ್ರು. ಅಂದು ಹೋಗಿದ್ದ ಪೊಲೀಸ್ ಮರ್ಯಾದೆ ಇಂದು ಮತ್ತೆ ಬಂದಿದೆ. ಮತ್ತೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇವತ್ತು ಹುತ್ತದ ಹೊಳಗೆ ಕೈ ಹಾಕಿ
ಒಂದು ವಿಕೃತ ಹಾವನ್ನ ಆಚೆ ತೆಗೆದ್ರು. ಆ ಹಾವಿಗೆ ಏನಪ್ಪ ಅಪ್ಪಿ ನಿಖಿಲ್ ನಿನ್ ಮಗು ಕಣ, ನೀ ಏನ್ ಹೇಳ್ತೀಯ ಅನ್ನೋದು ನಿನಗೆ ಅರಿವಿಲ್ಲ. ಆ ವಿಡಿಯೋದಲ್ಲಿರೋ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ತೋರಿಸದೆ ನಿನ್ ಬಗ್ಗೆ ತುಂಬಾ ಗೌರವ ಬಂತು. ಅವ್ರಿಗೆ ಮಾರ್ಫ್ ಮಾಡ್ಬೇಕಾಗಿತ್ತು ಅಂತ. ಯಾರು ಮಾಡ್ಬೇಕಾಯ್ತು? ಯಾರು ಬಯಲ್ ಮಾಡಿದ್ರು ಅವ್ರು ಮಾಡ್ಬೇಕಾಯ್ತು. ನಿನ್ ಪ್ರಕಾರ ಯಾರು ಬಯಲ್ ಮಾಡಿದ್ದು? ಬಯಲ್ ಮಾಡಕ್ ಮುಂಚೆ ಆ ವಿಡಿಯೋ ಮಾಡಿದವನ್ ಕೂಡ ಮಾರ್ಫ್ ಮಾಡಿಲ್ವಲ್ಲೋ, ಅದು ನಿನ್ನ ಸಹೋದರ ಇರ್ಬೋದು. ಆದ್ರೆ ನೀನು ಹೇಳ್ದೆ ಅವನು ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ. ಅವನ ಪರವಾಗಿ ಯಾಕಪ್ಪ ಮಾತಾಡ್ತೀರಿ ನೀವು? ಮನೇಲಿ ಯಾಕೆ ಇಟ್ಕೊಂಡ್ರಿ ನೀವು? ನೀವು ಅವನ ಪರ ಇಲ್ದೇ ಇದ್ರೆ ಮನೇಲಿ ಯಾಕಪ್ಪ ಇಟ್ಕೊಂಡ್ರಿ? ಗೊತ್ತಿದ್ದು ಹೊರಗೊಂದು ಒಳಗೊಂದು ಮಾತಾಡಿ ನಮ್ಮ ಕರ್ನಾಟಕದ ಜನನ ಕುರಿಗಳು ಅನ್ಕೊಂಡಿದ್ದೀರೇನ್ರ ನೀವು? ತುಂಬಾ ದಿನ ನಡೆಯಲ್ಲಪ್ಪಿ. ಸೋಷಿಯಲ್ ಮೀಡಿಯಾ ತುಂಬಾ ಬೆಳೆದ್ಬಿಟ್ಟಿದೆ. ಜನಗಳಿಗೆ ಸರಿ ತಪ್ಪುಗಳು ಅರಿವು ಬಂದಿದೆ ಕಣಪ್ಪಿ. ನಿಖಿಲು ಎಲ್ಲಿದ್ಯಪ್ಪ ಇಲ್ಲಿವರೆಗೂ? ಎಲ್ಲಿದ್ದೆ ಇಲ್ಲಿ ತನಕ? ಬಂದ್ರೆ ಎದುರುಗಡೆ ಮಾತಾಡೋದಕ್ಕೂ ತುಂಬಾ ಧೈರ್ಯ ಬೇಕು. ಬಯಸತ್ತವನಿಗೆ ಸಾವೇ ಇಲ್ಲ. ಒಂದು ಹಾಡು ಹಾಕ್ತೀನಿ ಕೇಳಿ, ತುಂಬಾ ಚೆನ್ನಾಗಿರುತ್ತೆ, ಇಟ್ಕೊ. ಆ ಹಾಡು ನವಿರೇಳಿಸುತ್ತೆ ನಿಮ್ಗೆ. ಆ ಹಾಡು ಭಯ ಬಿದ್ದವನು ನಿತ್ಯ ಸಾಯುವನು. ಈ ಹಾಡು ಕೇಳಿ, ತುಂಬಾ ಚೆನ್ನಾಗಿದೆ. ಯುದ್ಧದಲ್ಲಿ ಕೊಂದವನು ವೀರ, ಬಂದಿಯನ್ನು ಕೊಲ್ಲುವುದು ಚೋರ. ಎಂತ ಎಂತ ವೀರರು ನಮ್ಮ ದೇಶದಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ಈ ಹಾಡಲ್ಲಿ ಬರುತ್ತೆ ನೋಡಿ. ಇದ್ದವನು ನಿತ್ಯ ಸಾಯುವನು. ಯುದ್ಧದಲ್ಲಿ ಕೊಂದವನು ವೀರ, ಬಂಧಿಯನ್ನು ಕೊಲ್ಲುವವ ಚೋರ. ಬಂಧಿಸ್ಬಿಟ್ಟು ಒಂದು ಕಿಡ್ನಾಪ್ ಕೇಸು. ಬಂದಿಯನ್ನು ಕೊಲ್ಲುವ ಚೋರ, ಮಕ್ಕಳನ್ನು ಕೊಲ್ಲುವುದು ಜೋರ. ಘೋರ ಕೊಲ್ಲುವುದು ಘೋರ. ಕಳಬಳಿ ಕೂರುವವ. ಇವ್ರಂಗೆ ಮಾಡೋದು. ಪದವಿ ಸಿಕ್ಕಿದ್ರೆ ತಲೆ ಮೇಲೆ, ಪದವಿ ಇಲ್ಲ ಅಂದ್ರೆ ಯಾರು ಕಾಲ್ ಬೇಕಾದ್ರೆ ಇಟ್ಕೋತಾರೆ. ನಾಯಿ ಹೊಗಳಿದರು ನಗು ನಗುತ್ತಾ ಮುನ್ನಡೆವ, ಅಹೋರಾತ್ರನ ಮನದಲ್ಲಿ ದೇಶಭಕ್ತಿಯ ಬೀಜ ನೆಟ್ಟ ಮಹಾನುಭಾವರಲ್ಲಿ ಈ ಬಂಧ ಬೈರಾಗಿ ಒಬ್ಬರು. ನೋಡಿ ಆ ವೀರ ಸಿಂಹನ ಗಾಂಭೀರ್ಯ, ಅನುಗಾಡದ ಆ ಮಗುವಿನ ಶೌರ್ಯ. ನೋಡಿ ಆ ವೀರ ಸಿಂಹನ ಗಾಂಭೀರ್ಯ, ಅನುಗಾಡದ ಆ ಮಗುವಿನ ಶೌರ್ಯ. ಬದುಕಿದರೆ ಬದುಕಣ್ಣ, ಬದುಕಿದರೆ ಬದುಕಣ್ಣ, ಈ ರೀತಿ ಬದುಕು. ಬದುಕಿದರೆ ಬದುಕಣ್ಣ, ಈ ರೀತಿ ಬದುಕು. ಸೋನಿಹಾ ಸತ್ಯಾಕ. ನೋಡಿ, ಇದೊಂದು ಕತೆ ನಡೆದಿದ್ದು ನಮ್ಮ ದೇಶದಲ್ಲಿ. ಗುರುಗೋವಿಂದರ ಸಿಂಹರ ಒಬ್ಬ ಅನುಯಾಯಿ ಬಂದ ಬೈರಾಗಿ. ಅವ ನಾಂದೇಡಿಗೆ ಗುರುಗೋವಿಂದರು 4 ಜನ ಮಕ್ಕಳನ್ನ ಕಳೆದುಕೊಂಡಾಗ ಬಂದು ನೆಲೆಸಿದಾಗ ಅವರ ಕತೆ ಕೇಳ್ಬಿಟ್ಟು ಇವನು ಔರಂಗಜೇಬನ ಮೇಲೆ ಯುದ್ಧ ಸಾರ್ತಾನೆ. ಎಂತ ವೀರ ಅಂದ್ರೆ ಔರಂಗಜೇಬ ತತ್ತರಿಸಿ ಹೋಗ್ತಾನೆ ಅವನಿಂದ. ನನ್ನ ಹತ್ರ ಇಂಥ ಸೇನಾಧಿಪತಿ ಇದ್ದಿದ್ರೆ ಪೂರಾ ವಿಶ್ವ ಗೆಲ್ತೀನಿ ಅಂತ ಹೇಳಿದ ಔರಂಗಜೇಬ ಅವನನ್ನ
ಬಂಧಿಸ್ತಾರೆ. ತುಂಬಾ ಕಳೆದುಕೊಂಡ ನಂತರ ಕದ್ದು ಮೋಸದಿಂದ ಬಂಧಿಸಿ ಅವನನ್ನ ಹಿಡ್ಕೊಂಡು ಬರ್ತಾರೆ. ಹಿಡ್ಕೊಂಡ್ ಬಂದು ಅವನು ನೀನ್ ನನ್ನ ಸೇನೆಗೆ ಸೇರ್ಕೋ ಅಂತ ಕೇಳಿ ಅವನು ಇಲ್ಲ, ನಿನ್ನಂತ ಅಧರ್ಮೀಯ, ನಿನ್ನ ಧರ್ಮವೂ ನಿನ್ನನ್ನು ಇಷ್ಟಪಡೋದಿಲ್ಲ, ಅಂತ ಪಾಪಿ ನೀನು, ನಿನ್ನ ಕಡೆ ನಾನು ಪ್ರಾಣ ಇರುವವರೆಗೂ ಸೇರುವುದಿಲ್ಲ ಅಂತ ಹೇಳಿದಾಗ ಅವನ ಮಗುವನ್ನ ಅವನ ಕಣ್ಣು ಮುಂದೆ ತರ್ತಾರೆ. 7 ವರ್ಷದ ಮಗುನ ತಂದು ಆ ಮಗುನ ಕೊಂದು ಬಿಡ್ತೀವಿ ನೀನ್ ನಮ್ ಕಡೆ ಸೇರದೇ ಇದ್ರೆ ಅಂತ ಹೇಳಿದಾಗ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಆವಾಗ 7 ವರ್ಷದ ಮಗು, ಅಪ್ಪ ನನಗೋಸ್ಕರ ನಿನ್ನ ತನವನ್ನ ಕಳ್ಕೊಬೇಡ, ನಾನ್ ನಿನ್ನ ಮಗ, ನಿನಗಿಂತ ವೀರ ಅಂತ ಹೇಳಿ ತನ್ನ ಕತ್ತನ್ನ ತಾನೇ ಸೀಳ್ಕೊಂಡು ಆ ಮಗು ಪ್ರಾಣ ಬಿಡುತ್ತೆ. ವೀರನಿಗೆ ಮಾತ್ರ ವೀರ ಹುಟ್ಟೋಕ್ ಸಾಧ್ಯ, ಅಂತ ವೀರರಿಗೆ ಪ್ರಜ್ವಲ್ ರೇವಣ್ಣ ಹುಟ್ಟೋಕ್ ಸಾಧ್ಯನೇನಾ? ಆ ವೀರನ ಮೇಲೆ ಅಹೋರಾತ್ರ ಬರೆದ ಹಾಡಿದು. ತಂದೆ ಕಣ್ಣಲ್ಲಿ ನೀರು ನೋಡಲಾಗದ 7 ವರ್ಷದ ಮಗುವಲ್ಲಿ ಓಟು ಹಾಕಿದ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬರಿಸಿದ ಪ್ರಜ್ವಲ್ ರೇವಣ್ಣನಲ್ಲಿ ತಪ್ಪು ಮಾಡಿ ಕಿಡ್ನಾಪ್ ಮಾಡಿ ತಂದೆಯ ಮನೆಯಲ್ಲೇ ಬಚ್ಚಿಟ್ಟುಕೊಂಡ, ತಂದೆಯ ಕಣ್ಣಲ್ಲಿ ನೀರು ಬರಿಸಿದ ಈ ರೇವಣ್ಣನಲ್ಲಿ ನಿಮ್ಮ ಹತ್ರ ಹಣ ಇದ್ದು ಹಣ ಇಟ್ಕೊಂಡು ಊರನ್ನೆಲ್ಲ ಎದುರಿಸಿದ್ರಲ್ಲ, ಆ ಹಣನೇ ನಿನ್ನನ್ನು ಇವತ್ತು ಬಂಧನದಿಂದ ಬಿಡಿಸಕ್ಕಾಗಲ್ಲ. ನಾಳೆ ಬಿಡಿಸ್ಬೋದು, ನೀವು ಪಿತೂರಿ ಜನ ನೀವು. ಆದ್ರೆ ಹಣ ಇಲ್ಲದ ಕರ್ನಾಟಕದ ಯುವ ಜನವನ್ನ ನೀವು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರನ್ನ ಯಾರು ಬಿಡಿಸೋದು ಬೇಕಿಲ್ಲ. ಅವರಲ್ಲಿರೋ ವೀರತ್ವ ಮತ್ತೆ ಜ್ಞಾನ ಯಾರು ಕದಿಯಕ್ಕಾಗಲ್ಲ. ನಿಮ್ಮ ಹತ್ರ ಇರೋ ಹಣನ ಕದೀತಾರೆ. ಇದುವರೆಗೂ ನಿಮ್ ಬೇನಾಮಿಗಳೆಲ್ಲ ನಿಮ್ಮ ಹಣನ ಕದ್ಕೊಂಡೋದ್ರು. ಆದ್ರೆ ವೀರತ್ವ ಮತ್ತೆ ಜ್ಞಾನವನ್ನ ಯಾರು ಕದಿಯಕ್ಕಾಗಲ್ಲ. ಈಗಾಗಲೇ ನಿಮ್ಮಲ್ಲಿರೋ ಹಣನ ಬಳಸಿ ನಮ್ಮ ಪೇಜು ಹರಡದಂಗ್ ಮಾಡಿಟ್ಟಿದಿರಿ. 100-150 ಜನ ನೋಡೋಂಗ್ ಮಾಡಿಟ್ಟಿದಿರಿ. ಇಲ್ಲ, ಇವತ್ತಲ್ಲ ನಾಳೆ ನೂರಾರು ಅಹೋರಾತ್ರರು ಎದ್ದು ಕೂತ್ಕೋತಾರೆ. ನಿಮ್ಮನ್ನ ಅಲುಗಾಡಲು ಬಿಡೋದಿಲ್ಲ. ಹುಳ ಹುಪ್ಪಟಗಳಂತೆ ಬರೀ ಬದುಕಬೇಕಾಗತ್ತೆ. ನೀವು ಮಾಡಿರೋ ಪಾಪಗಳಿಗೆ ನಿಮ್ಮ ಜನ ಕಾರುಗಳ ಹತ್ರ ಬಂದು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬರುತ್ತೆ. ಏನು ಪುಂಡಾಟ ಕಣೋ. ಇನ್ನು ತಲೆ ಎತ್ತಿ ಬದುಕುವಂತ ಬದುಕು ಹೆಂಗೋ ನಿಮ್ದು. ಹೆದರಿಕೆ ಎಷ್ಟಿದೆ ಅಂದ್ರೆ, ಬಂಧನ ಭೀತಿಯಿಂದ ಅಪ್ಪನ ಮನೆಯಲ್ಲಿ ಬಚ್ಚಿಟ್ಟುಕೊಂಡ ನಿಮಗೆ, ಬಚ್ಚಿ ಇಡಿಸಿಕೊಂಡ ನಿಮ್ಮ ಮನೆಯವರಿಗೆ ಹೆದರಿಕೆ ಎಷ್ಟಿದೆ ಅಂದ್ರೆ, ಇನ್ನು ಸಾಮಾನ್ಯ ಜನರ ಹೆದರಿಕೆನ ಅಡ್ಡ ಇಟ್ಕೊಂಡು ಬದುಕಿದವರು ನಿಮಗೆ. ಅಂತ ಹೆದರಿಕೆ ಇರೋರಿಗೆ ನಿಮಗೆ ಹೆದರಿಕೆನೇ ಶತ್ರು. ಜಡ್ಜ್ ಎದುರುಗಡೆನೆ ಹೆದರ್ತೀರಿ ನೀವು, ಪೊಲೀಸ್ ಹತ್ರ ಹೆದರ್ತೀರಿ. ಆ ಹೆದರಿಕೆನೆ ನಿಮಗೆ ಆರೋಗ್ಯಕ್ಕೆ ಮುಪ್ಪಾಗತ್ತೆ. ಭಯ ಬೀಳದವನು ಅರೆಸ್ಟ್ ಆಗ್ತಿದ್ದ. ಎನ್ಕ್ವೈರಿ ನಡ್ಲಿ, ನಮ್ಮ ಮೇಲೆ ಶತ್ರುಗಳು ಪಿತೂರಿ ಮಾಡ್ತಿದ್ದಾರೆ, ನಾನು ಅರೆಸ್ಟ್ ಆಗ್ತೀನಿ, ನಾನಂತ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದ. ತಪ್ಪಿತಸ್ತ್ವ ನಿಮ್ಮನ್ನು ಕಾಪಾಡ್ತಿದ್ರಿ. ನಿಮ್ಮ ಮನೆಯ ಮಡದಿಯರ ಮುಂದೆ, ತಾಯಂದರ ಮುಂದೆ ತಲೆ ಎತ್ತಿ ಹೆಂಗೋ ನಿಂತ್ಕೋತೀರಿ. ನಿಮ್ಮ ವಿಡಿಯೋಗಳನ್ನ ತೋರಿಸ್ಕೊಂಡು ಎಂತ ಬದುಕರೋ ನಿಮ್ದು. ನಿಮ್ದು ಒಂದು ಬದುಕ. ನಿಮ್ದು ಸಮಾಜದಲ್ಲಿ ಪೂರಾ ದೇಶ ಆಡ್ಕೋತಾ ಇದೆ ನಿಮ್ ಬಗ್ಗೆ. ಏನು ಲಂಗು ಲಗಾಮ್ ಇಲ್ದಂಗ್ ಮಾತಾಡ್ತಿರಲ್ರೋ ಲೇ. ಕುರಿಗಳ ಕರ್ನಾಟಕದ ಜನ ನಿಮ್ಮನ್ನ ಹೇಳಿದ್ದೆಲ್ಲ ನಂಬ್ಕೊಂಡು ಬದುಕೋಕೆ. ಹವನಗಳಂತೆ, ಹೋಮಗಳಂತೆ, ದೇವಸ್ಥಾನಗಳಂತೆ, ಅವರೆಲ್ಲ ನಿಮ್ಮಂತವ್ರನ್ನ ಹೆಂಗೋ ಇಷ್ಟಪಡಕ್ ಸಾಧ್ಯ? ಇನ್ನು ದೇವ್ರಿಗೆ ಅರ್ಥನೇ ಇರೋದಿಲ್ವಲ್ಲೋ. ತಾನು ಪೂಜೆ ಮಾಡಿದ ಶಿವ ಕಾಪಾಡಲಿಲ್ಲ ರಾವಣನನ್ನ. ಯಾಕೆ ಹೇಳು? ಶಿವನಿಗೂ ಗೊತ್ತು ಸರಿ ಯಾವುದು ತಪ್ಪ್ಯಾವುದು ಎಂದು. ಭಕ್ತರನ್ನೇ ಅಷ್ಟು ಅಲ್ಲಾಡಿಸಿ ಪರೀಕ್ಷೆ ಮಾಡೋ ದೇವ್ರಿಗೆ ತಪ್ಪು ಮಾಡೋರ್ನ ಬಿಡ್ತಾರೇನೋ ಲೇ? ನಿಮ್ಗೆ ಮಾತು ಕೇಳೋರ್ನ ಕಪ್ಪ ಕೊಟ್ಟು
ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕ ಹಾಕು ಅಂದಂಗೆ ನೀವು ಕೊಪ್ಪಕ್ಕ ಹಾಕಿ ಕಷ್ಟಕ್ಕೆ ಕೊಡ್ತಾ ಇದ್ರಿ. ಒಂದು ಕಾಲದಲ್ಲಿ ಪಾಪ ಕೊಪ್ಪದಲ್ಲಿ ನೀರಿರ್ಲಿಲ್ಲ ಅಂತ ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕೆ ಹಾಕ್ತಿದ್ರಂತೆ ಬ್ರಿಟಿಷ್ ಟೈಮಲ್ಲಿ. ಅಲ್ಲಿ ಕೆಲಸ ಮಾಡೋಕೆ ಗೊತ್ತಾಗತ್ತೆ ಅಂತ. ಇವತ್ತು ಅದೇ ಕೊಪ್ಪ ಸಿರಿಯ ಕೊಪ್ಪ ಆಗಿದೆ. ಇವತ್ತು ಐಶ್ವರ್ಯ ಹೊಳೆ ಹರಿತಾ ಇದೆ ಅಲ್ಲಿ. ಒಳ್ಳೇದಾಗತ್ತೆ, ಎಲ್ಲದಕ್ಕೂ ಒಂದೇ ಸಮಯ ಇರೋದಿಲ್ಲ. ಹಂಗೆ ನೀವು ಇಷ್ಟ ಬಂದಂಗೆ ದಬ್ಬಾಳಿಕೆ ಮಾಡಿದ್ರಲ್ಲ, ಕಂಬಿ ಎಣಿಸಿ ನಿಮ್ಮ ಹತ್ರ ಇರೋ ಹಣದಿಂದ ಕಂಬಿ ಒಳಗೆ AC ಹಾಕ್ಸ್ಕೋಬಹುದು, ಫ್ಯಾನ್ ಹಾಕ್ಸ್ಕೋಬಹುದು, ಏನ್ ಬೇಕಾದ್ರೂ ಹಾಕ್ಸ್ಕೋಬಹುದು, ಬಿಡಿಸ್ಕೊಂಡು ಆಚೆ ಬರ್ಬೋದು. ಆದ್ರೆ ತಲೆ ಎತ್ತಿ ಓಡಾಡಕ್ಕಾಗಲ್ಲ. ಎಚ್ಚರವಿರ್ಲಿ, ಬೇರೆಯವರೆಲ್ಲ ಈ ಕೆಲಸ ಮಾಡೋರಿಗೆ ಎಚ್ಚರವಿರ್ಲಿ, ಮಾಡಿರೋರ್ಗೂ ಎಚ್ಚರವಿರ್ಲಿ. ಯಾವತ್ತಿದ್ರೂ ಆಚೆ ಬರ್ತೀರಿ. ಧನ್ಯವಾದ. ಅಹೋರಾತ್ರ.